ನಮಸ್ಕಾರ, ನಾನು ನಿಮ್ಮ ವರ್ಷಾ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ಐ ನೋ ನಾನು ಹೇಳ್ತಾನೆ ಇರ್ತೀನಿ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅಂತ. ಇನ್ನೊಂದು 7 ಡೇಸಲ್ಲಿ ಮತ್ತೆ ಬಿಡ್ತೀನಿ, ಆ ಥರನೇ ಆಗ್ತಾಯಿದೆ. ಬಟ್ ಈ ಸಲ ಐ ಥಿಂಕ್ ಐ ನಾಟ್ ಗಿವ್ ಅಪ್, ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ಬಟ್ ನಾನೇನು ಅಂದ್ಕೊಂಡಿದ್ದೀನಿ, ಒಂದು ಸ್ವಲ್ಪ ದಿನ ಚಾಲೆಂಜ್ ತೊಗೊಳ್ಳೋಣ, ಅದಾದಮೇಲೆ ಅದು ಹಂಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಆಗುತ್ತೆ, ಅಭ್ಯಾಸ ಆಗೋಗುತ್ತೆ ಅಂತ. ಬಟ್ ಲೆಟ್ ಮಿ ಸಿ ಏನು ಮಾಡಬಹುದು ಅಂತ. ಆ್ಯಂಡ್ ಬನ್ನಿ ನಮ್ಮ ದಿನನ ಸ್ಟಾರ್ಟ್ ಮಾಡೋಣ. ಈಗ ಆಲ್ರೆಡಿ 9 o'clock ಆಗಿಬಿಟ್ಟಿದೆ. ನನಗೆ ನಿನ್ನೆ ರಾತ್ರಿ ನಿದ್ದೆ ಇರಲಿಲ್ಲ, ಲೈಕ್ ಸ್ವಲ್ಪ ಲೇಟಾಗಿ ಮಲಗಿದ್ದು. ಅದಕ್ಕೋಸ್ಕರ ಇವತ್ತೊಂಚೂರು ಲೇಟ್ ಆಯಿತು. ಹಾಗೆ ವರ್ಕೌಟ್ ಮಾಡೋಕ್ಕಾಗಲ್ಲ ಬೆಳಿಗ್ಗೆ ಈಗ. ಸೊ ಮೇ ಬಿ ನಾಳೆಯಿಂದ ಮಾರ್ನಿಂಗ್ ವರ್ಕೌಟ್ ಮಾಡೋಣ. ಬಟ್ ಈವ್ನಿಂಗ್ ವಾಕ್ ಅಂತೂ ನಾನು ಮಿಸ್ ಮಾಡಲ್ಲ. 10K ಸ್ಟೆಪ್ಸ್ ನಾನು ದಿನ ಕಂಪ್ಲೀಟ್ ಮಾಡ್ತೀನಿ. ಸೊ ದಟ್ ಈಸ್ ದಿ ಗೋಲ್. ಅಟ್ಲೀಸ್ಟ್ ಏನೇ ಆಗಲಿ ಡೈಲಿ 10K ಸ್ಟೆಪ್ ಕಂಪ್ಲೀಟ್ ಮಾಡಿದ್ರೆ ಇಟ್ ಈಸ್ ಎನಫ್ ಅಂತ. ಸೊ ಬನ್ನಿ ಈಗ ನಮ್ಮ ಏನು ಸ್ಟಾರ್ಟ್ ಮಾಡೋಣ. ತೋರಿಸ್ತೀನಿ. ಹಾಯ್ ಚಾಲಿ, ಬಾ ಚಾಲಿ. ಸೊ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಗ್ಲಾಸ್ ಫುಲ್ ಚಿಯಾ ಸೀಡ್ಸ್ ಕುಡಿಬೇಕು. ಕುಡಿತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಟಾರ್ಟ್ ಮಾಡಿ ನೀವೆಲ್ಲ. ಇಟ್ಸ್ ವೆರಿ ಗುಡ್ ಹೆಲ್ತಿಗೆ. ಅಂದರೆ ನಿಮ್ಮ ಬಾಡಿಯಲ್ಲಿ ಏನು ಎಕ್ಸ್ಟ್ರಾ ಫ್ಯಾಟ್ ಇರುತ್ತೋ ಅದೆಲ್ಲ ಹೋಗುತ್ತೆ. ಆ್ಯಂಡ್ ಇಟ್ ಈಸ್ ಗುಡ್ ಅಲ್ವಾ ಹೆಲ್ದಿಯಾಗಿರೋದು. ಓಕೆ, ಹಾಗೆ ಸ್ಟಾರ್ಟಿಂಗ್ ದಿನ ನಿಮಗೆ ಒಂಚೂರು ವಾಮಿಟಿಂಗ್ ಥರ ಆಗುತ್ತೆ. ಬಟ್ ಆದಮೇಲೆ ಸರಿ ಹೋಗುತ್ತೆ, ಅಭ್ಯಾಸ ಆಗುತ್ತೆ. ಒಂಚೂರು ಲೆಮನ್ ಹಾಕ್ಕೊಂಡು ಕುಡಿಬೋದು, ಬಟ್ ನನಗೆ ಇಷ್ಟ ಇಲ್ಲ. ಹಂಗೆ ಓಕೆ ಆಯಿತು ನನಗೆ, ಅದಕ್ಕೆ ಹಾಗೆ ಕುಡಿತಾ ಇದ್ದೀನಿ. ನೋಡಿ ಪ್ಯಾರೆಟ್ಸ್ ಇದೆ ನಮ್ಮ ಮನೆ ಹತ್ರ. ನೋಡಿ ಗೈಸ್, ಈಗ ರೂಮ್ ಕ್ಲೀನ್ ಮಾಡಬೇಕು. ಗುಡಿಸ್ಬಿಟ್ಟು ವಾಪಸ್ ಬರ್ತೀನಿ. ರೂಮ್ ಕ್ಲೀನ್ ಮಾಡಾಯಿತು. ಈಗ ಹೋಗಿ ಫ್ರೆಶ್ ಅಪ್ ಆಗಿ ವಾಪಸ್ ಬರ್ತೀನಿ. ತುಂಬ ಕೆಲಸ ಇದೆ ಆಚೆ ಹೋಗಿ ಮಾಡೋದು. ಸೊ ಬನ್ನಿ ಹೋಗಿ ಬರೋಣ. ಎಲ್ಲ ಫ್ರೆಶ್ ಅಪ್ ಆಗಿ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಹಲೋ. ಸೊ ಫ್ರೆಶ್ ಅಪ್ ಆಯಿತು. ಈಗ ಹೋಗಿ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡೋದಿದೆ. ಏನು ಅಂದರೆ ನನ್ನ ಬಟ್ಟೆ ನಾನೇ ಒಪ್ಕೋತೀನಿ, ಡೈಲಿ ವೇರ್ಸ್ ಅಲ್ಲ. ಸೊ ಜಸ್ಟ್ ಇದನ್ನ ಒಣಗಾಕಿ ಆಗಲೇ ಹೇರ್ ಡ್ರೈ ಮಾಡಿದೆ. ಈಗ ಏರ್ ಸಿರಮ್ ಹಾಕ್ತಾಯಿದ್ದೀನಿ. ಆಲ್ರೆಡಿ ಇದೆ. ತುಂಬ ಡ್ರೈ ಮಾಡಬಾರ್ದು ಆಯಿತಾ. ಒಂದು 60% ಅಷ್ಟು ಸಾಕು. ಈಗ ನಾನು ಹೇರ್ ಕೇರು ಮಾಡ್ತಾಯಿದ್ದೀನಿ. ಯಾಕೆ ನೋಡೋಣ. ಸ್ವಲ್ಪ ಈಗ ಪರವಾಗಿಲ್ಲ, ಮುಂಚೆ ಒಂಚೂರು ತಿನ್ನಾಗಿತ್ತು. ಸೊ ಈಗ ಒಂಚೂರು ವಾಲ್ಯೂಮ್ ಆಗ್ತಾಯಿದೆ. ಅಂದರೆ ಮುಂಚೆ ನನ್ನ ಹೇರ್ ಎಲ್ಲ ತುಂಬ, ಅಂದರೆ ಈ ಸ್ಕಾಲ್ಪ್ ಏನಾಗ್ತಿತ್ತು ಅಂದರೆ ತುಂಬ ಆಯ್ಲಿ ಆಗ್ತಿತ್ತು ಆಯಿತಾ. ಈಗ ಆಯ್ಲಿನೆಸ್ ಎಲ್ಲ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಮೇ ಬಿ ನನಗೆ ಹೇರ್ ಫಾಲ್ ಎಲ್ಲ ಕಮ್ಮಿ ಆಗಿರಬೇಕು. ಅಮ್ಮ ಪೂಜೆ ಮಾಡ್ತಿದ್ರು. ಗಣೇಶಂಗೆ ಒಂದು ಹೂವು. ಚಲೋ ಬಾ ಚರ್ಲಿ, ಚೆನ್ನಾಗಪ್ಪ. ಇರು, ಗುಡ್. ಆಚೆ ಅಲ್ಲಿಗೆ ಇಲ್ಲಿ ಬಿಟ್ಟಿಟ್ಟಿದ್ನ. ಅವನಿಗೆ ಕಾಣಿಸ್ತಾನೆ ಇರಲಿಲ್ಲ. ಮತ್ತೊಗಳು ಕೂತ್ಕೊಂಡು ಬೇಜಾರಾಗಿದ್ದಾಯ್ತಾ. ಆಮೇಲೆ ಅಮ್ಮ ಇಲ್ಲಿ ಇಟ್ಮೇಲೆ ಸುಮ್ಮನೆ ಬಂದು ಹಿಂಗೆ ಮಲ್ಕೊಂಡಿದ್ದಾರೆ. ಚಾರ್ಲಿ ನನ್ನ ಬ್ರೇಕ್ಫಾಸ್ಟ್ ಓಟ್ಸ್. ಹಾಗೆ ಇದರಲ್ಲಿ ಏನೇನಿದೆ ಅಂದರೆ
ನೈಟ್ ನಾನು ಪ್ರಿಪೇರ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಈಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ, ಸೊ ತೋರಿಸ್ತೀನಿ ಏನಂತ ಅಷ್ಟೇ. ಹಾಗೆ ಇದು ಓವರ್ ನೈಟ್ ಓಟ್ಸ್. ಎಷ್ಟು ಇರುತ್ತೆ ಅಂದರೆ ನಂಗೆ ಬೆಳಿಗ್ಗೆ ಓಟ್ಸ್ ತಿನ್ಬೇಕಂತಲೇ ಹೆದರ್ತೀನಿ. ಎಷ್ಟೊಂದು ಸಲ ಹಂಗೆ ಮಾಡಿದ್ದೀನಿ, ನಿದ್ದೆ ಬರ್ತಿರುತ್ತೆ ಆದರೂ ಎದ್ದು ಬಂದು ಬ್ರಷ್ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಮತ್ತೆ ಹೋಗಿ ಮಲ್ಕೋತೀನಿ. ನನಗೆ ತುಂಬ ನಿದ್ದೆ ಬರ್ತಾ ಇದೆ, ಇನ್ನೂ ನನಗೆ ನಿದ್ದೆ ಬೇಕು ಅಂತಂದರೆ ಮಾತ್ರ. ಡೌನ್ Charlie down. Charlie down. Charlie down. Charlie down. ಮಾಡು, ಅಡಿಕ್ ಮಾಡಿ ನೀನು ಮಂಡೆ ಅಡಿಕ್ ಮಾಡು. Charlie down. ನನ್ನ ಸ್ಕಿನ್ ಕಾಣಿಸ್ತಿದೆಯಾ, ಲೈಕ್ ಫುಲ್ ಪೀಲ್ ಆಗ್ತಿದೆ ಆಯಿತಾ. ಆ್ಯಂಡ್ ಇಲ್ಲೂ ಫೀಲ್ ಆಗ್ತಾಯಿದೆ, ಇಲ್ಲೂ ಆಗ್ತಾಯಿದೆ. ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಈ ಒಂದು ಟ್ಯಾಬ್ಲೆಟ್ನ ತೊಗೊತೀನಿ. ಇದರಲ್ಲಿ ಬಯೋಟಿನ್, ಐರನ್ ಮತ್ತು ಕಾಪರ್, ವೈಟಮಿನ್ B3, B5 ಮತ್ತು ಇನ್ನೂ ಏನೇನೋ ಇದೆ ಆಯಿತಾ. ಗ್ರೇಪ್ ಸೀಡ್ ಎಕ್ಸ್ಟ್ರಾಕ್ಟ್, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಅದರೆಲ್ಲ ಇದೆ. ಈ ಥರ ಕಾಣಿಸುತ್ತೆ. ನಾನು ಯೂಸ್ ಮಾಡೋವಂಥ ಮಾಯ್ಶ್ಚರೈಸರ್ ನಮಗೆ ಅಂದರೆ ಟೂ ಟೈಮ್ಸ್ ಅಷ್ಟೇ ನಾನು ಯೂಸ್ ಮಾಡಬೇಕು ಇನ್ ಅ ಡೇ. ಅದಕ್ಕೆ ನಾನು ಈಗ ಮಾಯ್ಶ್ಚರೈಸರ್ ಆಗ್ತಿಲ್ಲ, ಜಸ್ಟ್ ಸನ್ಸ್ಕ್ರೀನ್ ಹಾಕ್ತಾಯಿದ್ದೀನಿ. ಯಾವತ್ತೂ ಅಷ್ಟೇ ಸನ್ಸ್ಕ್ರೀನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈಗ ನಾನು ಆಚೆ ಹೋಗ್ತಿರೋದ್ರಿಂದ ನನಗೆ ರೆಡಿಯಾಗಿ ಹೋಗಬೇಕು ಅಂತಲೇ ಆಯಿತಾ. ಬಟ್ ಏನಿಲ್ಲ, ಮತ್ತೆ ಬೇಗ ಬಂದು ಮಲ್ಕೊಬೇಕಷ್ಟೇ. ನಾನು ರೆಸ್ಟ್ ಮಾಡಬೇಕು, ಅದಕ್ಕೋಸ್ಕರ ಮೇಕಪ್ ಏನೋ ಮಾಡ್ತಾಯಿದ್ದೆ. ಸನ್ಸ್ಕ್ರೀನ್ ಹಾಕ್ಕೊಂಡು ಹೋಗಿ ಬರ್ತೀನಿ ಅಷ್ಟೇ. ಆ್ಯಂಡ್ ಹ್ಯಾಂಡ್ಸ್ ಅಂದರೆ ಕೈಗೆ ಕಾಲಿಗೂ ಕೂಡ ನಾವು ಸನ್ಸ್ಕ್ರೀನ್ ಹಾಕಲೇಬೇಕು. ಸನ್ಸ್ಕ್ರೀನ್ ಬಾಡಿ ಲೋಷನ್ ಅಂತೆಲ್ಲ ಸಿಗುತ್ತೆ, ಅದನ್ನೇ ಹಾಕಿ ಇಟ್ ಈಸ್ ವೆರಿ ಯೂಸ್ಫುಲ್. ನೀವು ನೋಡ್ಬೋದು ನನ್ನ ಕೈ ಕಲರ್ ಮತ್ತು ನನ್ನ ಫೇಸ್ ಕಲರ್ ಚೂರಲ್ಲ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದರೆ ಇದು ಹಳೆ ಟ್ಯಾನು. ನಾನು ಸ್ಪೋರ್ಟ್ಸಲ್ಲಿ ಇರ್ಬೇಕಾದ್ರೆ ನಾನೇನು ಸನ್ಸ್ಕ್ರೀನಲ್ಲಿ ಹಚ್ತಾನೇ ಇರಲಿಲ್ಲ, ಹಾಗೆ ಸ್ಕಿನ್ಸ್ ಕೂಡ ಹಾಕ್ತಾ ಇರಲಿಲ್ಲ, ಅದಕ್ಕೋಸ್ಕರ ಟ್ಯಾನ್ ಆಗಿರೋದಷ್ಟೇ. ಬಟ್ ಈಗ ಒಂಚೂರು ಬೆಟರ್ ಆಗಿದೆ. ಇದು ಪೀಲಿಂಗ್ ಆಗ್ತಾಯಿದೆ, ಬಿಕಾಸ್ ಇದಕ್ಕೂ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ಇದು ಪೀಲ್ ಆಗ್ತಾಯಿದೆ. ಸೊ ಇನ್ನೊಂದು ಸ್ವಲ್ಪ ದಿನ ಇದಕ್ಕೆಲ್ಲ ಪೇಷನ್ಸ್, ಕನ್ಸಿಸ್ಟೆಂಟಿ ಈಸ್ ಇಂಪಾರ್ಟೆಂಟ್ ನಾವೇನೇ ಮಾಡಿದ್ರು. ಅದಕ್ಕೆ ಲೆಟ್ಸಿ ಈಗಿನ ಸ್ವಲ್ಪ ದಿನ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ. ಈಗ ಈ ಥರ ಇದೆ ನೋಡ್ಬೋದು. ಬಟ್ ನಾನು ನಿಮಗೆ ಯಾಕೆ ಹೋಗ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟು. ಸೊ ಥಿಂಗ್ ಇಸ್, ನನ್ನ ಒಂದು ಕಾರ್ ಏನಿದೆ, ಈ ಗ್ಲಾಸ್ ಹೊರದೋಗಿತ್ತು ಗೊತ್ತಾ, ಇದನ್ನ ಆರ್ಡರ್ ಮಾಡಿದ್ದೀನಿ, ಇವತ್ತು ಬರಬಹುದು. ಅದಕ್ಕೆ ಇದನ್ನ ಆಮೇಲೆ ನಮ್ಮಪ್ಪ ಹೇಳ್ತಾರೆ ಇಲ್ಲೂ ಒಂದು ಇದು ಬಿಟ್ಟೋಗಿದೆ ಅಂತ. ಗೊತ್ತೇ ಇರಲಿಲ್ಲ, ಅದು ನೋಡಿಕೊಂಡೇ ಇಲ್ಲ ನಾನು. ಆ್ಯಂಡ್ ಇದೊಂದು ಗ್ಲಾಸ್ ಇದಾಗಿದೆ, ಸರಿ ಮಾಡಿಸೋಣ ಅಂತ. ಇದು ನೋಡಿ ತುಂಬ ಶಾರ್ಪ್ ಇದೆ ಬೇರೆ. ಸೊ ಯಾವಾಗಲೂ ಸೀಟ್ ಬೆಲ್ಟ್ ಹಾಕೋದನ್ನ ಮರಿಬೇಡಿ. ಇನ್ನೊಂದು ಏನಂದರೆ, ಈಗ ನೀವು ಅನ್ಕೊತಾ ಇರ್ಬೋದು ಅದನ್ನು ಹೋಗಿ ನಾನೇ ಎಲ್ಲಾದರೂ ಗುದ್ದಿರ್ತೀನಿ ಅಂತ. ಈ ಹುಡುಗಿರಿಗೆ, ಹೆಣ್ಮಕ್ಳಿಗೆ ಡ್ರೈವಿಂಗೇ ಬರೋಲ್ಲ ಅಂತೆಲ್ಲ ಅನ್ಕೋತಾ ಇರ್ತೀರ. ಬಟ್ ಇಲ್ಲ, ನಾನು ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತೀನಿ. ಬಟ್ ಏನಾಯಿತು ಅಂದರೆ, ನಾನು ಇದ್ರ ಹತ್ರ ಐ ಥಿಂಕ್ ಹುಣಸೂರು ಅನಿಸುತ್ತೆ ಆಯಿತಾ, ಊರಿಂದ ಬರ್ತಾಯಿದ್ದೆ, ಕೂರ್ಗಿಂದ. ಸೊ ನಮ್ಮ ಊರಿಂದ ಬರ್ತಾ ಇರಬೇಕಾದ್ರೆ ಅಲ್ಲಿ ಈಗ ಗೊತ್ತಲ್ಲ, ಫಾಸ್ಟಾಗಿ ಹೋಗ್ತಾ ಇರ್ತಾರೆ ಎಲ್ಲರೂ. ಅಲ್ಲಿ ಯಾಕೆ ಹೈವೇ ಇರುತ್ತೆ, ಖಾಲಿ ರೋಡ್ ಇರುತ್ತೆ ಅಂತ ಎಲ್ಲರೂ ಫಾಸ್ಟಾಗಿ ಹೋಗ್ತಾ ಇರಬೇಕಾದ್ರೆ ನಂದು ಗಾಡಿ ಹೇಗೆ ಅಂದರೆ ಸಡನ್ ಬ್ರೇಕ್, ಲೈಕ್ ಅಡಾಸ್ ಫೀಚರ್ ಇರೋದ್ರಿಂದ ಅದು ಸಡನ್ ಬ್ರೇಕ್ ಎಲ್ಲ ಹಿಡಿಯುತ್ತೆ. ಆ್ಯಂಡ್ ಬ್ರೇಕ್ ಹಿಡಿತು, ಮುಂದಗಡೆ ಒಂದು ಕಾರ್ ಬ್ರೇಕ್ ಹಿಡಿದಿದ್ದು, ಅದರಿಂದ ನಾನು ಈ ಕಡೆ ಅದೇ ಆಟೋಮ್ಯಾಟಿಕ್ ಬ್ರೇಕ್ ಹಿಡಿತು. ನಾನು ನನ್ನ ಪಾಡಿಗೆ ನಾನು ರೈಟಲ್ಲೇ ಹೋಗ್ತಾ ಇದ್ದೆ. ನಾನು ಯಾವಾಗಲೂ ರೈಟಲ್ಲಿ ನಾನು ಸ್ಲೋ ಆಗೇ ಹೋಗ್ತಾ ಇರ್ತೀನಿ. ಓವರ್ಟೇಕ್ ಮಾಡಬೇಕು ಅಂದಾಗ ಮಾತ್ರ ಓವರ್ಟೇಕ್ ಮಾಡ್ತೀನಿ, ಅದರಲ್ಲೂ ನೋಡಿ ಮಾಡ್ತೀನಿ, ಅಕ್ಕಪಕ್ಕ ಎಲ್ಲ ನೋಡಿಕೊಂಡು. ಬಟ್ ಅವನೇನು ಮಾಡ್ದ, ಮುಂದೆ ಇದ್ದಿದ್ದ ಗಾಡಿ ಅವರು ಲೆಫ್ಟಿಂದ ಬಂದು ಮುಂದೆ ಹೋಗಿ ಸಡನ್ ಬ್ರೇಕ್ ಹಾಕಿದ್ರು. ಸೊ ನನಗೆ ಆ ಕಡೆ ಲೈಕ್ ಇದು ಆಟೋಮ್ಯಾಟಿಕ್ ಬ್ರೇಕ್ ಹಾಕ್ತು. ಹಿಂದಗಡೆ ನನ್ನ ಪಕ್ಕದಲ್ಲೇ ಒಂದು ಬೈಕ್ ಬೇರೆ ಇತ್ತು. ಸೊ ಆ ಬೈಕ್ ಬಂದು ನನ್ನ ಒಂದು ಇಂಡಿಕೇಟರ್ ಲೈಟ್ ಏನಿದೆ ಅಲ್ಲಿಗೆ ಲೈಕ್ ಹೊಡೆದ್ರು. ಸೊ ಅದು ನನಗೆ ಫುಲ್ ಎಲ್ಲಿಂದ ಬಂತು ಕೋಪ. ಯಾಕಂದರೆ ನಂದು ಮುಂದಗಡೆ ಗ್ಲಾಸ್ ಬೇರೆ ಹೊಡೆದೋಗಿತ್ತು. ಆ ಗ್ಲಾಸ್ನ ಹೋಗಿ ಸರಿ ಮಾಡಿಸಿದ್ದೆ, ಯಾಕಂದರೆ ಅದು ಮುಂದಗಡೆ ಗ್ಲಾಸ್ ಹಂಗೆ ಹೊಡೆದಾಗಬಾರ್ದು, ಅಂದರೆ ಡೇಂಜರ್ ಅಂತೆಲ್ಲ ಹೇಳ್ತಾರೆ ಅಂತ ನಾನು ಹೋಗಿ ಚೇಂಜ್ ಮಾಡಿಸ್ದೆ.
ಕೊನೆಗೆ ನೋಡಿದ್ರೆ ಬರೋ ಟೈಮಲ್ಲಿ ಈ ಥರ ಆಯಿತಾ. ಸಖತ್ ಬೇಜಾರಾಯಿತು ನನಗೆ, ಯಾಕಂದರೆ ಈಗಷ್ಟೇ ನಾನು ಇನ್ಶೂರೆನ್ಸ್ ಕ್ಲೇಮ್ ಎಲ್ಲ ಮಾಡ್ಕೊಂಡು ಅದನ್ನ ಸರಿ ಮಾಡಿಸ್ಕೊಂಬಂದೆ. ಈಗ ನೋಡಿದ್ರೆ ಹಿಂದೆಗಡೆಗೆ ಬಂದಂಗೆ ಕೊಟ್ಟಿದ್ರಲ್ಲ ಅಂತ. ಆಮೇಲೆ ಹೋಗಿ ನಾನು ಚೆಕ್ ಮಾಡಬೇಕಾದ್ರೆ ಅವರ ಒಂದು ಕೈ ನೋಡಿದಾಗ ಅವ್ರ ಕೈ ಕೂಡ ಲೈಕ್ ಫುಲ್ ಬ್ಲಡ್ ಆಗಿತ್ತು. ಆ್ಯಂಡ್ ತುಂಬ ಲೈಕ್ ನನಗೊಂಥರ ಆಯಿತು, ಅಯ್ಯೋ ಬೇಜಾರಾಯಿತು. ಅಂದರೆ ಅವ್ರಿಗೂ ಹಂಗಾಯಿತು, ನನ್ನ ಕಾರ್ಗೂ ಹಂಗಾಯಿತು. ಇಟ್ಸ್ ಓಕೆ, ಏನೋ ದೊಡ್ಡದೇನೋ ಆಗಿಲ್ವಲ್ಲ ಅಂತ ಸುಮ್ಮನೆ ಹೋಗೋಣ ಅಂತ ಇದು ಮಾಡಿದೆ. ನಾನು ಇಳಿಬಾರ್ದು ಅಂತ ಅನ್ಕೊಂಡಿದ್ದೆ, ಬಟ್ ಅವ್ರಿಗೂ ಹರ್ಟ್ ಆಯಿತು ಅನ್ನೋದಕ್ಕೋಸ್ಕರ ಐ ಸ್ಟಾಪ್. ಎಲ್ಲ ಸರಿ ಹೋಗೋ ಟೈಮಲ್ಲಿ ಈಗ ಏನು ಗೊತ್ತಾ, ಇಬ್ಬರು ಯಾರು ಜಗಳ ಮಾಡೋ ಟೈಮಲ್ಲಿ, ಈಗ ಏನಾದರೂ ಜಗಳ ಆಡ್ತಿದ್ದಿಲ್ಲ, ವಿ ವಿಲ್ ಜಸ್ಟ್ ಟಾಕಿಂಗ್ ಅಷ್ಟೇ. ಮಾತಾಡೋ ಟೈಮಲ್ಲಿ ಬಂದು ಮೂರನೇ ವ್ಯಕ್ತಿ ಯಾವತ್ತೂ ಅಷ್ಟೇ ಯಾವುದೇ ಇದರಲ್ಲೂ ಬಂದು ಮಾತಾಡಬಾರ್ದು. ಬಂದು ಲೈಕ್ ಅವರು ಅಂದರೆ ಆ ಊರಿನ ದೊಡ್ಡ ಮನುಷ್ಯರು ಅನ್ಸುತ್ತಾಯ್ತಾ, ಅಂದರೆ ದೊಡ್ಡವ್ರು ಆ ಊರಲ್ಲಿರೋರು ಬಂದ್ಬಿಟ್ಟು ನನಗೆ ನೀವು ದುಡ್ಡೋರಲ್ಲ, ಹೀಗೆ ದೊಡ್ಡ ದೊಡ್ಡ ಕಾರ್ ಇಟ್ಕೋತೀರಾ, ಬಂದು ಹಿಂಗೆ ಗುದ್ದುತ್ತೀರಾ, ಆಮೇಲೆ ನಮಗೆ ಹೇಳ್ತೀರಾ ಅಂದ್ಕೊಂಡೆಲ್ಲ ಹೇಳಿದ್ರು. ನನಗೆ ಅಲ್ಲಿ ತುಂಬಾ ಸಿಟ್ಟು ಬಂತು. ನಾನಂದೆ ದುಡ್ಡಿರೋರಲ್ಲ ಹಿಂಗೆ, ಅದೇ ಹೇಗೆ ಹೇಳೋಕ್ಕಾಗುತ್ತೆ ನೀವು, ನಾವು ಏನು ಕಷ್ಟಪಟ್ಟು ನಾವು ಹೆಂಗೆ ತೊಗೊಂಡಿರ್ತೀವಿ ಕಾರ್ನ ಅನ್ನೋದು ನಮಗೆ ಮಾತ್ರ ಗೊತ್ತು, ನೀವು ಬಂದು ಹಿಂಗೆಲ್ಲ ಹೇಳಬಾರ್ದು. ಅಂದರೆ ಹುಡುಗಿ ಅನ್ನೋದಕ್ಕೋಸ್ಕರ ಎಲ್ಲ ಅಲ್ಲಿದ್ದಿದ್ದು ಎಲ್ಲರೂ ಬಂದು ಹಂಗೆ ಗುಂಪು ಹಾಕೊಂಡ್ಬಿಟ್ರು. ಅಟ್ಲೀಸ್ಟ್ ಒಂದು 6 to 7 ಮೆಂಬರ್ಸ್ ಇದ್ದರು. ನನಗೆ ಫುಲ್ ಹೆಂಗಾಯ್ತು ಅಂದರೆ, ಯಾಕೆ ಅವ್ರು ಹಿಂಗೆ ಬಂದು ಮಾತಾಡ್ತಾರೆ, ನಾನು ಅವ್ರೇನೋ ಅವರು ಸಾರಿ ಅಕ್ಕ ಎಷ್ಟಾಯಿತು ಅಂತ ಹೇಳಿ ಅಂತೆಲ್ಲ ಹೇಳ್ತಿದ್ರು. ನಾನು ಆಮೇಲೆ ಸರಿ ಅಂತ ಎಷ್ಟಾಗುತ್ತೆ ಅಂತ ಕೇಳೋಣ ಅಂತಿದ್ದೆ ಆಯಿತಾ. ಕೇಳಿ ಎಲ್ಲ ಡಿಸ್ಕಸ್ ಎಲ್ಲ ಮಾಡಿದ್ಮೇಲೆ ಮಹೇಂದ್ರ ಶೋರೂಮ್ ಅವ್ರು ಹೇಳಿದ್ರು ಅಟ್ಲೀಸ್ಟ್ 5K ಆಗುತ್ತೆ ಅಂತಂದರು. ನಾನು 5K ಅಲ್ವಾ ಅಂತ ಅಂದ್ಕೊಂಡೆ. ಆಮೇಲೆ ಮತ್ತೆ ಅವ್ರು ಕೊಡ್ತೀನಿ ಅಂತ ನಾನು ಇಲ್ಲ. ಆಮೇಲೆ ನಾನು ಐ ವಾಸ್ ಜಸ್ಟ್ ಎಕ್ಸ್ಪ್ಲೇನಿಂಗ್, ಈ ಥರ ಬರಬಾರ್ದು, ಹೀಗೆ ಮಾಡಬೇಡಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಅಷ್ಟರಲ್ಲಿ ಅವ್ರು ಹಿಡ್ಕೋಣ, ಈಗ ನೀವೇನು ಬಂದು ಹಿಂಗೆ ಕಾಸು ತೊಗೊಳಕ್ಕೆ ಹೋಗ್ತೀರ, ಏನು ನಾವು ಬೆಳಗ್ಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ಮಾರ್ಬಿಟ್ಟೆಲ್ಲ ಬರ್ತೀವಿ ನಾವು ಮಾರ್ಕೆಟಲ್ಲಿ, ನಾವು ರೈತರು, ಅದು ಇದು, ನಾವು ಬಡವರು ಹಳ್ಳಿ ಜನ ಹಂಗೆ ಹಿಂಗೆ ಅಂತೆಲ್ಲ ಅಂದರು. ನಾನು ಇಲ್ಲಿ ಬಡವರು ಹಳ್ಳಿ ಜನ ಅಂತೆಲ್ಲ ಏನೂ ಬರಲ್ಲ, ಮನುಷ್ಯರು ಅಷ್ಟೇ ಬರೋದಿಲ್ಲಿ. ನೀವು ಸುಮ್ಮನೆ ಈ ಥರ ಬಂದು ಈಗ ಮೂರನೇ ವ್ಯಕ್ತಿಯಾಗಿ ಇಲ್ಲಿ ಬಂದು ಜಗಳ ಇನ್ನೂ ದೊಡ್ಡದು ಮಾಡ್ತಾ ಇದ್ದೀರಾ ಅಷ್ಟೇ ಹೊರತು ಲೈಕ್ ಸಾಲ್ವ್ ಮಾಡ್ತಿಲ್ಲ ಅಂತಂದೆ. ಆಮೇಲೆ ಅವರು ಏನಮ್ಮ ನೀನು ಹಂಗೆಲ್ಲ ಮಾತಾಡ್ತೀಯಾ ಅಂದ್ಕೊಂಡೆಲ್ಲ ಅಂತಿದ್ರು. ನನಗೆ ಫುಲ್ ಕೋಪ ಬಂದು ಐ ಜಸ್ಟ್ ಲೈಕ್ ಆಯಿತು. ಈಗ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, ನನ್ನ ತಮ್ಮ ಇವರು ಅಂತ ಹೇಳ್ತಿದ್ರು. ನಿಮ್ಮ ತಮ್ಮ ಅಲ್ವಾ, ನೀವೇ ಕೊಟ್ಬಿಡಿ 5,000ನ ಯಾಕೆ ಅಂತಂದೆ. ಹಂಗೆ ದುಡ್ಡು ಅಂದಾಗ ಎಲ್ಲರೂ ಯಾರ ಜೊತೆಗೆ ಇರಲ್ಲ ಆಯಿತಾ. ದುಡ್ಡಿನ ವಿಷಯ ಬಂದಾಗ ಯಾರು ಅಲ್ಲ, ಹೇಳ್ತಾರಷ್ಟೇ ನಾನು ನಿಮ್ಮ ಜೊತೆ ಇರ್ತೀನಿ ಕೊನೆವರೆಗೂ, ನಾನು ನೋಡ್ತೀನಿ, ಏನೇ ಕಷ್ಟ ಬಂದರೂ ನನಗೆ ಹೇಳಿ ಅಂತ. ದುಡ್ಡಿನ ವಿಷಯ ಬಂದಾಗ ಎಲ್ಲೋ ಒಂದು 10% ಜನ ಬರ್ಬೋದು ಅಷ್ಟೇ, ಅದನ್ನು ಬಿಟ್ಟರೆ ಇನ್ನು ಮಿಕ್ಕಿದ 90% ಯಾರೂ ಬರಲ್ಲ. ಸೊ ಅದನ್ನು ಯೋಚನೆ ಮಾಡಬೇಕು. ತಮ್ಮ ಅಣ್ಣ ಅಕ್ಕ ತಂಗಿ ಅಂದ್ಕೊಂಡು ಬರ್ತಾರಷ್ಟೇ, ಬಟ್ ದುಡ್ಡಿನ ವಿಷಯ ಬಂದಾಗ ಎಲ್ಲರೂ ಓಡೋಗ್ತಾರೆ ಅದ. ಸೊ ಅದೊಂದನ್ನ ಮಾತ್ರ ನೀವು ಯಾವತ್ತೂ ತಿಳ್ಕೊಳ್ಳಿ. ಆ್ಯಂಡ್ ಮೇ ಬಿ ಅವ್ರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆಲ್ಲ ಗೊತ್ತಿಲ್ಲ. ಆ್ಯಂಡ್ ನನಗೂ ಒಂಥರ ಬೇಜಾರಾಯಿತು ಅವ್ರ ಕೈ ಆಗಿದ್ದಕ್ಕೆ. ಆಮೇಲೆ ನಾನು ಅಂದೆ ಬೇಡ ಪರವಾಗಿಲ್ಲ ಬಿಡಿ ಅಂತ ಅಷ್ಟೇ. ಅದನ್ನ ಬಿಟ್ಟು ಬರ್ಬೇಕಾದ್ರೆ ಆದರೂ ಬೇಜಾರಲ್ಲೇ ಬಂದೆ ನಾನು, ಯಾಕಂದರೆ ಆಗಸ್ಟ್ ಜೊತೆ ಕಾರ್ ರೆಡಿ ಮಾಡಿಸಿದ್ದೆ ನನಗೆ ಆದಾಗ. ಈಗ ಇದು ಆರ್ಡರ್ ಕೊಟ್ಟು ಆಲ್ಮೋಸ್ಟ್ 1 ವೀಕ್ ಆಯಿತು. ಈಗ ಹೋಗಿ ತರ್ತಾ ಇದ್ದೀನಿ ಅಷ್ಟೇ. ಹೋಗಿ ತೊಗೊಬರೋಣ. ಇದೇ ಒಂದು 5 ನಿಮಿಷ ಆಗಿದೆ ವಿಡಿಯೋ, ಈ ಎಕ್ಸ್ಪ್ಲನೇಷನ್. ಅಯ್ಯೋ ಓಕೆ ಗಾಯ್ಸ್, ಅಲ್ಲಿ ಸಿಗೋಣ ಬನ್ನಿ. ಕೆಂಗೇರಿ ಅಲ್ಲಿರೋ ಒಂದು ಶೋರೂಮ್ಗೆ ಬಂದಿದೆ. ಶೋರೂಮಲ್ಲಿ ಏನಾಯಿತು ಅಂದರೆ, ನಾನು ಆ ಒಂದು ಇಂಡಿಕೇಟರ್ನ ಬುಕ್ ಮಾಡಿ 1 ವಾರ ಆಗ್ತಾ ಬಂತು. ಲಾಸ್ಟ್ ಸ್ಯಾಟರ್ಡೇ ನಾನು ಬುಕ್ ಮಾಡಿರೋದು. 1 ವಾರದ ಜೊತೆಗೆ 2 ದಿನ ಆಗಿಬಿಟ್ಟಿದೆ. ನನಗೆ ಒಂದು ಕಾಲ್ ಇರಲಿಲ್ಲ ಅವರಿಂದ, ಈಗ ಬಂದಿದೆ ಸ್ಟಾಕ್ ಬಂದಿದೆ ಅಂತ ಕಾಲ್ ಮಾಡಬೇಕು ತಾನೆ. ಅವ್ರು ಹೇಳಿದ್ದು 4 ಡೇಸಲ್ಲಿ ಬರುತ್ತೆ ಅಂತ. ಅದಕ್ಕೋಸ್ಕರ ನಾನು ಅಡ್ವಾನ್ಸ್ ಪೇಮೆಂಟ್ ಕೂಡ ಮಾಡಾಗಿದೆ. ಅಡ್ವಾನ್ಸ್ ಪೇಮೆಂಟ್ ಮಾಡಿದ ಮೇಲೇನು ಈ ಥರ ನನಗೇನು ರೆಸ್ಪಾನ್ಸ್ ಏನು ಮಾಡಿದ್ರೆ, ನಾನು ಯಾಕೆ ಇನ್ನೂ ಮಾಡಿಲ್ಲ ಅಂತೇಳಿ ಇವತ್ತು ಬಂದರೆ, ಇವತ್ತು ರಿಪಬ್ಲಿಕ್ ಡೇ ಆ್ಯಂಡ್ ಇವತ್ತು ರಜಾ. ಮತ್ತು ನೆನ್ನೆ ಬರೋಣ ಅಂತ ಅಂದ್ಕೊಂಡೆ, ಸಂಡೇ ಇತ್ತು. ಸ್ಯಾಟರ್ಡೇ ಬರೋಣ ಅಂತಿದ್ದೆ, ಮತ್ತು ಹಾಫ್ ಡೇ ಆಗಿಬಿಡುತ್ತೆ ಅವ್ರಿಗೆ, ಮತ್ತು ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಬರೋಕ್ಕಾಗಲಿಲ್ಲ. ಅನ್ಫಾರ್ಚುನೇಟ್ಲಿ ನನಗೆ ನನ್ನ ಒಂದು ಕಾರ್ ಸರ್ವಿಸ್ ಮಾಡ್ಸೋಕ್ಕಾಗಿಲ್ಲ ಇವತ್ತು. ಮೇ ಬಿ ನಾಳೆ ಟ್ರೈ ಮಾಡೋಣ. ಆ್ಯಕ್ಚುಲಿ ಇದು ನಂದು ಮಿಸ್ಟೇಕ್ ಅಂತಲೇ ಹೇಳ್ಬೋದು, ಯಾಕಂದರೆ ಇವತ್ತು 26th ಜಾನ್ ಆ್ಯಂಡ್ ನನಗೆ ಗೊತ್ತಿರಲಿಲ್ಲ, ಮರ್ತೇ ಹೋಯಿತು. ಅಂದರೆ ಲೈಕ್ ಗೊತ್ತಿತ್ತು, ಥಿಂಗ್ ಇಸ್ ಲೈಕ್ ಓಪನ್ ಇರುತ್ತೆ, ರಜೆ ಇರಲ್ಲ ಅಂತ ಅಂದ್ಕೊಂಡು ಹೋದೆ. ಅಯ್ಯೋ ದೇವರೇ. ಒಂದು 1 hour ಹಾಗೆ ಮಲಗಿ ಎದ್ದು ಆಮೇಲೆ ಲಂಚ್ ಮಾಡೋಕ್ಕೆ ಹೋಗೋಣ. ಒಂದು ಚಿಕ್ಕದೊಂದು ನ್ಯಾಪ್ ತೊಗೊಂಡು ವಾಪಸ್ ಬರ್ತೀನಿ, ಯಾಕೆಂದರೆ ಅದಾದಮೇಲೆ ವೀಡಿಯೋಸ್ ಮಾಡೋದಿದೆ ನನಗೆ ಇನ್ಸ್ಟಾಗ್ರಾಮ್ಗೆ. ಸೊ ಈಗ ಒಂಚೂರು ರೆಸ್ಟ್ ಕಣ್ಣಿಗೆ. ಓಕೆ ಬೈ.
ಈಗಷ್ಟೇ ಇದ್ದೆ ಆ್ಯಂಡ್ ಈಗ ಫಿಶ್ ಮಾಡ್ಕೋತಾ ಇದ್ದೀನಿ ಫಾರ್ ಲಂಚ್ ಆ್ಯಂಡ್ ಇದು ಫ್ರೋಝನ್ ಫಿಶ್. ಲಂಚ್ಗೆ ಫಿಶ್ ಹಾಗೂ ಸಾಂಬಾರ್ ಆ್ಯಂಡ್ ರೈಸ್. ಈಗ ನಾನು ಮೇಕಪ್ ವಿಡಿಯೋ ಮಾಡೋಣ ಅಂತ ಇದೆ, ಹಾಗೆ ಅದೇ ಇನ್ಸ್ಟಾಗ್ರಾಮ್ಗೆ, ಇದು ಯೂಟ್ಯೂಬ್ಗಲ್ಲ. ನನ್ನ ಶೂಟಿಂಗ್ ಸೆಟಪ್ ಇದೆ, ಒಂದು ರಿಂಗ್ ಲೈಟ್ ಇಟ್ಕೊಂಡಿದ್ದೀನಿ, ಇಲ್ಲಿ ಸ್ಟ್ಯಾಂಡ್ ಇದೆ, ಇಲ್ಲಿ ಇದು ಮಾಡ್ತೀನಿ. ಸೊ ಬ್ಯಾಕ್ಗ್ರೌಂಡ್ ಬಂದು ಇದಿರುತ್ತೆ. ಇದು ತುಂಬ ಚೆನ್ನಾಗಿದೆ, ನನಗೆ ಇದು ಫೇವ್ರೇಟ್ ಆಗಿಬಿಟ್ಟಿದೆ. ಅದಕ್ಕೆ ಯಾವಾಗಲೂ ಬಂದು ಇಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ತೀನಿ. ಹಾಗೆ ಇದು ಕೆಳಗಡೆ ಈ ರಗ್ ಇರೋದ್ರಿಂದ ಕೂತ್ಕೋಬೋದು ಅಂತ ಇಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ತೀನಿ ಅಷ್ಟೇ. ಹಾಗೆ ನನ್ನ ಮೇಕಪ್ ಆ್ಯಂಡ್ ಸ್ಕಿನ್ ಕೇರ್ ಆ್ಯಂಡ್ ಐಪ್ಯಾಡ್ ಶೂಟ್ ಮುಗಿಸಿ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ರೆಡಿ ಆಗಿದ್ದೆ, ಹಾಗೆ ಈಗ ಡ್ರೆಸ್ ಚೇಂಜ್ ಮಾಡಬೇಕು, ಮಾಡಿ ಒಂದು ವೀಡಿಯೋ ಮಾಡಬೇಕು. ಈಗ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಆಯಿತಾ, ಅಂದರೆ ಟ್ಯುಟೋರಿಯಲ್ ಮಾಡಿದ್ದೀನಿ, ಬಟ್ ಈಗ ಮೇಕಪ್ ಟ್ರಾನ್ಸಿಷನ್ ಮಾಡಬೇಕು. ಸೊ ದ್ಯಾಟ್ ಒಂದು ಎಕ್ಸ್ಟ್ರಾ ವೀಡಿಯೋ ಆಗುತ್ತೆ ಅಂತ. ಓಕೆ, ಟ್ರಾನ್ಸಿಷನ್ ಮಾಡಿ ಬರ್ತೀನಿ. ಜಸ್ಟ್ ಮೇಕಪ್ನ ತೋರ್ಸೋಕ್ಕಂತ ಬಂದೆ ಅಷ್ಟೇ. ಆ್ಯಂಡ್ ಈ ಲುಕ್ದು ನಾನು ಟ್ಯುಟೋರಿಯಲ್ ಅಂದರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಪೂರ್ತಿಯಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ನಿಮಗೆ ಅದೇನಾದರೂ ಡೀಟೇಲಾಗಿ ಈ ಮೇಕಪ್ ಲುಕ್ದು ಟ್ಯುಟೋರಿಯಲ್ ಬೇಕು ಅಂದರೆ ಹೇಳಿ, ನಾನು ಯೂಟ್ಯೂಬ್ ವ್ಲಾಗಲ್ಲಿ ಮಾಡ್ತೀನಿ. ಬಿಕಾಸ್ ಇನ್ಸ್ಟಾದಲ್ಲಿ ಅಷ್ಟು ತೋರ್ಸೋಕ್ಕಾಗಲ್ಲ ಡೀಟೇಲಾಗಿ, ಅದಕ್ಕೋಸ್ಕರ. ಆ್ಯಂಡ್ ಇದ್ರದ್ದು ಕಾನ್ಸೆಪ್ಟ್ ಏನಿದೆ, 26 ಸ್ಟೆಪ್ಸ್ ಆಫ್ ಮೇಕಪ್ ಮಾಡಿರೋದು ನಾನು. ಸೊ 26 ಸ್ಟೆಪ್ಸ್ ಏನೇನಿದೆ ಅಂತ ಹೋಗಿ ನೋಡಿ. ಹಾಗೆ ಐ ಥಿಂಕ್ ಇನ್ನೂ ಅಪ್ಲೋಡ್ ಮಾಡಿರಲ್ಲ ಅನ್ಸುತ್ತೆ ನಾನು, ಯಾಕಂದರೆ ಇದು ಬೆಳಗ್ಗೆನೇ ಹಾಕಿದ್ದೀನಿ ವೀಡಿಯೋನ. ನೋಡೋಣ, ಇದ್ರೆ ಪ್ಲೀಸ್ ಹೋಗಿ ನೋಡಿ, ಇಲ್ಲಾಂದರೆ ಹಾಕಿದಾಗ ನೋಡಿ ಪ್ಲೀಸ್. ಈಗ ಶೂಟ್ ಮುಗೀತು, ನಾನು ನಿಮಗೆ ನನ್ನ ಸೆಟಪ್ ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲೊಂದು ಲೈಟ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಹೀಗಿದೆ. ಮುಗೀತು, ಆದರೆ ಕ್ಯಾಮ್ರಾ ಚಾರ್ಜ್ ಎಲ್ಲ ಆಫ್ ಆಯಿತು. ಬಟ್ ಆದರೂ ಸೊ ಲೈಟಲ್ಲಿ ಮೇಕಪ್ ಈ ಥರ ಕಾಣಿಸುತ್ತೆ. ಬಟ್ ಬೆಳಕಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರ್ಸೋಕ್ಕಾಗಿಲ್ಲ, ಯಾಕೆ ಅಂದರೆ ಈಗ ಟೈಮ್ ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿದೆ ರಾತ್ರಿ, ಅದಕ್ಕೋಸ್ಕರ. ಊಟ ವೀಡಿಯೋ ಶೂಟ್ ಮಾಡಿ ಊಟ ಮಾಡೋಕ್ಕೆ ಬಂದೆ. ಆ್ಯಂಡ್ ನಾನೀಗ ಮಲ್ಟಿಗ್ರೈನ್ ದೋಸೆ 3 ಹಾಕ್ಕೊಂಡಿದ್ದೆ, ಅಂದರೆ 2.5. ಈಗ ಆಲ್ರೆಡಿ ತಿಂದ್ಬಿಟ್ಟಿದ್ದೀನಿ, ಒಂದೊಂದು ಬಾಕಿ ಇದೆ. ಅದ್ರ ಜೊತೆ ಒಂಚೂರು ಪಲ್ಯ, ಹಾಗೆ ಸಾಂಬಾರು, ಅಷ್ಟೇ. ನಾನು ಬೆಳಿಗ್ಗೆ ಹೇಳಿದ್ನ ಓಟ್ಸ್ ಹೇಗೆ ಮಾಡು ಅಂತ ತೋರಿಸ್ತೀನಿ ಅಂತ. ಟೋಟಲ್ ನಾನು ತಿನ್ನೋದು 30 ಗ್ರಾಮ್ ಓಟ್ಸ್, ಮಿಕ್ಸ್ಡ್ ಸೀಡ್ಸ್ ಇದೊಂದು 10 ಗ್ರಾಮ್. ಇದ್ರ ಜೊತೆ ನಾನೀಗ ಒಂದು 10 ಗ್ರಾಮ್ಸ್ ಚಿಯಾ ಸೀಡ್ಸ್, 5 ಹಾಕೋಣ ಸಾಕು, ಆಲ್ರೆಡಿ ಅದರಲ್ಲೂ 5 ಇದೆ ಆಯಿತಾ. ಬೆಳಿಗ್ಗೆ ಹಂಗೂ ಕುಡಿತೀನಲ್ಲ, ಸೊ 5 ಗ್ರಾಮ್. ಸೆಸಮಿ ಸೀಡ್ಸ್ ಇದೊಂದು 5 ಗ್ರಾಮ್ಸ್. ನನ್ನ ವೆಯ್ಟಿಗೆ ನಾನು 6 ಆಲ್ಮಂಡ್ಸ್ ತಿನ್ನಬೇಕು, ಸೊ 6. ಇದು ಹಾಫ್ ಪ್ರೋಟೀನ್ ಪೌಡರ್, ಆಲ್ಮಂಡ್ ಮಿಲ್ಕ್, ಇದು ಡೇಟ್ಸ್ ಆ್ಯಂಡ್ ಬನಾನಾ. ಅಷ್ಟೆ. ಈಗ ಇದಕ್ಕೆ ನಾವು ವಾಟರ್ನ ಹಾಕ್ಕೋಬೇಕು. ಸೊ ವಾಟರ್ ಹಾಕಿದ್ದೀನಿ. ನನಗೆ ಮಿಲ್ಕ್ ಆಗಲ್ಲ ಆಯಿತಾ, ಲೈಕ್ ನಾರ್ಮಲ್ ಮಿಲ್ಕ್, ಅದಕ್ಕೆ ನಾನು ಆಲ್ಮಂಡ್ ಮಿಲ್ಕ್ನ ಯೂಸ್ ಮಾಡ್ತೀನಿ. ಬಟ್ ಅದು ಜಾಸ್ತಿ ಕುಡಿಯೋಲ್ಲ, ಜಸ್ಟ್ ಸ್ವಲ್ಪ ಅಷ್ಟೇ. ನಾನು ವಾಟರಲ್ಲೇ ಕುಡಿಯೋದು. ನಮಗೆ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ ರೆಡಿ. ಊಟ ಆಗಿತ್ತು ಅಷ್ಟೇ, ಒಂದು ಗ್ಲಾಸ್ ಫುಲ್ ಬಿಸಿ ನೀರು ಕುಡಿತೀನಿ. ಹಾಯ್, ಈಗ ನಮ್ಮ ಒಂದು ಲಾಸ್ಟ್ ಸೆಗ್ಮೆಂಟ್ಗೆ ಬರೋಣ. ಇವತ್ತಿನ ದಿನದ ನಾನು ನಿನ್ನೆ ಒಂದು ಸ್ಟೋರಿ ಹಾಕಿದ್ದೆ ನಿಮಗೆ, ಅಂದರೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ ಅಂತ. ತುಂಬ ಚೆನ್ನಾಗಿ ಕ್ವೆಶನ್ಸ್ನ ಕೇಳಿದ್ದೀರಾ. ವೆಲ್ ವಿಶರ್ ಆಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಪದ್ಮಶ್ರೀ ಅವ್ರು ಕೇಳಿರೋದು, ಐ ಆಮ್ 10th ನೌ, ಐ ಜಸ್ಟ್ ವಾಂಟ್ ಟು ಫೋಕಸ್ ಆನ್ ಮೈ ಸ್ಟಡೀಸ್, ಬಟ್ ಮೈ ಓವರ್ ಥಿಂಕಿಂಗ್ ಅಬೌಟ್ ಫ್ರೆಂಡ್ಸ್ ಆ್ಯಂಡ್ ಸಮಥಿಂಗ್ ಇಟ್ಸ್ ಸಪೋರ್ಟ್. ಸೊ 10th ಇರಬೇಕಾದ್ರೆ ಈ ಥರ ಎಲ್ಲ ಆಗೋದು ಸಹಜನೇ.
ತುಂಬಾ ವಿಷಯಗಳು ತಲೆಯಲ್ಲಿ ಓಡ್ತಾನೆ ಇರುತ್ತೆ. ನಾವು ಮುಂದೆ ಏನು ಮಾಡಬೇಕು ಅಂತಲ್ಲ. ಆ್ಯಕ್ಚುಲಿ ನೀವು ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡಿ, ಸ್ಟಡೀಸ್ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಮ ಫ್ಯೂಚರ್‌ಗೆ ಹೆಲ್ಪ್ ಆಗುತ್ತೆ. ನೀವೀಗ ಫ್ರೆಂಡ್ಸ್ ಬೇಕು, ಇವ್ರು ಬೇಕು ಅಂದ್ಕೊಂಡಿದ್ರೆ ಅದು ಹಾಗಲ್ಲ. ಫ್ರೆಂಡ್ಸ್ ಬರ್ತಾರೆ, ಹೋಗ್ತಾರೆ. ಸ್ಕೂಲಲ್ಲಿರ್ಬೇಕಾದ್ರೆ ನಮಗೆ ಒಂದು 10 ಜನ ಫ್ರೆಂಡ್ಸು ಅಷ್ಟು ಜನ ಎಲ್ಲ ಇದ್ದರು. ಲಾಸ್ಟಿಗೆ ಹೋಗ್ತಾ, ಹೋಗ್ತಾ 2, 3 ಜನ ಇರ್ತಾರಷ್ಟೇ. ಸೊ, ಅದು ಇನ್ನೂ ಫ್ಯೂಚರ್ ಹೋಗ್ತಾ ಇದ್ರೆ ಲಾಸ್ಟಿಗೆ ಒಬ್ಬರೇ ಉಳ್ಕೋತಾರೆ. ಇನ್ನು ಅದೂ ಇರೋಲ್ಲ. ಆ ಥರ ಆಗೋಗುತ್ತೆ ಲೈಫಲ್ಲಿ. ಸೊ, ಅಟ್ ದ ಎಂಡ್ ಆಫ್ ದಿ ಡೇ ಅದು ನೀವು ನಿಮ್ಮ ಒಂದು ಫ್ಯೂಚರ್‌ನ ಯಾವ ಥರ ಸೆಕ್ಯೂರ್ ಮಾಡ್ಕೋತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ, ನೀವು ನಿಮ್ಮ ಫ್ಯೂಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಹಾಗೆ ಆಲ್ ದಿ ಬೆಸ್ಟ್ ಎಕ್ಸಾಮ್‌ಗೆ. ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿ. ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್. ನೀವು ಇನ್ನೊಂದು ಕ್ವೆಶ್ಚನ್ ಕೂಡ ಕೇಳಿದ್ರಿ. ಅದೆಲ್ಲ ಬೇಡ. ನಿಮ್ಮ ಒಂದು ಲೈಫಲ್ಲಿ ನಿಮಗೆ ಏನು ಅಚೀವ್ ಮಾಡಬೇಕಿದೆಯೋ ಅಚೀವ್ಮೆಂಟ್‌ನ ಮಾಡಿ. ನನಗೆ ಹೆಣ್ಮಕ್ಳು ತುಂಬಾ ಅಂದರೆ ಲೈಫಲ್ಲಿ ಇಂಡಿಪೆಂಡೆಂಟ್ ಆಗಿರೋದಂದರೆ ನಂಗೆ ತುಂಬಾ ಇಷ್ಟ. ಸೊ, ಬಿ ದ್ಯಾಟ್. ವರ್ಷ ರನ್ ಅಂತ ಕೇಳಿರೋದು. ನನ್ನ ಹೆಸರೇ ಇದೆ. ನೈಸ್. ಬೀಯಿಂಗ್ ಅಲೋನ್ ಈಸ್ ಓಕೆ. ಗೋಯಿಂಗ್ ಥ್ರೂ ವರ್ಸ್ಟ್ ಫೇಸ್ ನಾಟ್ ಶ್ಯೂರ್ ಹೌ ಐಲ್ ಮ್ಯಾನೇಜ್. ಒಬ್ಬರೇ ಇರೋದು ಇಟ್ಸ್ ಪಾರ್ಟ್ ಆಫ್ ಲೈಫ್. ಇಟ್ಸ್ ಪಾರ್ಟ್ ಆಫ್ ಗ್ರೋತ್. ನೀವು ಏನು ಹೇಳ್ತಾರೆ, ನೀವು ಬೆಳಿಬೇಕು ಅಂತ ಇದ್ದರೆ ನೀವು ಒಬ್ಬರೇ ಇರಲೇಬೇಕು. ನಿಮಗೆ ಸುತ್ತಮುತ್ತ ಜನಗಳಿದ್ದು ಅಂದರೆ ಅವ್ರ ಮೇಲೆ ತುಂಬ ಕನ್ಸರ್ನ್ ಅದು ಇದೆಲ್ಲ ಸ್ಟಾರ್ಟ್ ಆದಾಗ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗೋಗುತ್ತೆ. ಹಾಗೆ ಅಂದರೆ ಅವ್ರಿಗೂ ಟೈಮ್ ಕೊಡಬೇಕು, ಇವ್ರಿಗೂ ಟೈಮ್ ಕೊಡಬೇಕು, ಆ ಥರ ಆಗೋಗುತ್ತೆ. ಸೊ, ಅದಕ್ಕೋಸ್ಕರ ನಿಮ್ಮ ಗ್ರೋತ್ ಮೇಲೆ ನೀವು ಫೋಕಸ್ ಮಾಡಿ. ನೀವೇನಾದರೂ ಈಗ ಬ್ಯಾಡ್ ಫೇಸಲ್ಲಿ ಏನಾದರೂ ಹೋಗ್ತಾ ಇದ್ದರೆ ಇಟ್ಸ್ ಓಕೆ. ಯಾಕಂದರೆ ನಾವು ಎಲ್ಲರೂ ಮನುಷ್ಯರೇ ಅಲ್ವಾ, ಹ್ಯೂಮನ್ಸಿಗೆ ಬ್ಯಾಡ್ ಫೇಸ್ ಅನ್ನೋದು ಇರುತ್ತೆ, ಗುಡ್ ಫೇಸ್ ಅನ್ನೋದು ಇರುತ್ತೆ. ಎಲ್ರಿಗೂ ಒಂದು ಬ್ಯಾಡ್ ಫೇಸ್ ಅನ್ನೋದು ಬಂದೇ ಬರುತ್ತೆ. ನೆಕ್ಸ್ಟ್ ಈಗ ಅಳಬೇಕು, ಇನ್ನು ನಾಳೆ ಬೆಳಿಗ್ಗೆ ಎದ್ದು ಯು ಹ್ಯಾವ್ ಟು ಜಸ್ಟ್ ಸ್ಮೈಲ್ ಆ್ಯಂಡ್ ಜಸ್ಟ್ ಲೀಡ್ ಅ ಲೈಫ್. ಅಷ್ಟೇ ಇರೋದು. ಸೊ, ಬೀಯಿಂಗ್ ಅಲೋನ್ ಈಸ್ ಆ್ಯಕ್ಚುಲಿ ಸ್ಟ್ರಾಂಗ್. ನೀವು ನನ್ನ ಒಂದು ಟ್ಯಾಟೂ ನೋಡಿರ್ಬೋದು, ಉಲ್ಫ್ ಅಂತ. ಸೊ, ದಟ್ ಉಲ್ಫ್ ಈಸ್ ಫಾರ್ ಲೋನ್ ಉಲ್ಫ್ ಹೂ ವಿಲ್ ಲೀಡ್ ದಿ ಪ್ಯಾಕ್. ಸೊ, ದಟ್ ಈಸ್ ದಿ ಸ್ಟ್ರಾಂಗೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಫಾರ್ ಯುವರ್ ಸೆಲ್ಫ್ ಬೈ ಸ್ಟೇಯಿಂಗ್ ಅಲೋನ್. ಯೂಸರ್ ಐ ಡಿ ಇಲ್ಲ. ಬಟ್ ಅವ್ರು ಕೇಳಿರೋ ಕ್ವೆಶನ್ ಏನು ಅಂದರೆ, ಹೌ ಡು ಯು ಡೀಲ್ ವಿತ್ ಪೀಪಲ್ ಬಿಟ್ರೇ ಆರ್ ಲೀವ್ ಯು? ಲೈಕ್ ವಾಟ್ಸ್ ಯುವರ್ ಎಸ್ಕೇಪಿಸಮ್ ಫಾರ್ ಮೂವಿಂಗ್ ಆನ್? ವಾಟ್ ಈಸ್ ಯೋರ್ ಆನ್ಸರ್ ಆನ್ ದಿಸ್ ಅಂತ. ನಾನು ನಿಜವಾಗ್ಲೂ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ಐ ವಿಲ್ ನಾಟ್ ಎಸ್ಕೇಪ್ ದ್ಯಾಟ್. ಅವ್ರಿಗೆ ನಮ್ಮ ಲೈಫಲ್ಲಿ ಇರಬಾರ್ದು, ಇಷ್ಟ ಇಲ್ಲ ಅಂತಂದರೆ, ಇಲ್ಲಾಂದರೆ ಅವರಿಂದ ನಿಮ್ಗೇನಾದರೂ ಹರ್ಟ್ ಆಗ್ತಾ ಇದ್ದರೆ, ಇಲ್ಲ ಅವರಿಂದ ಏನಾದರೂ ಒಂದು ಚೂರು ಹರ್ಟ್ ಆದ್ರೂ ಇಟ್ ಈಸ್ ಓಕೆ ಟು ಲೆಟ್ ದೆಮ್ ಗೋ ಅಷ್ಟೇ. ನಿಮ್ಗೇನು ಇಷ್ಟನೋ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದರೆ, ಸೊ ಇದ್ರ ಮೇಲೆಲ್ಲ ಯು ಜಸ್ಟ್ ಫರ್ಗೆಟ್ ಇಟ್. ನಂದಿರೋದು ಒಂದೇ ಪಾಲಿಸಿ ಏನು ಗೊತ್ತಾ, ಈಗ ಯಾರಾದರೂ ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ, ನಮಗೆ ಬಿಟ್ರೇ ಮಾಡ್ತಿದ್ದಾರೆ ಅಂತ ಅಂದರೆ ಇಟ್ ಈಸ್ ಜಸ್ಟ್ ಅ ಲೆಸನ್. ಹಾಗೆ ನಮಗೊಂದು ಕ್ಲಾರಿಟಿ ಸಿಕ್ತು ಅದೇನು ಅಂತ ಅಂದ್ಕೊಂಡು ನಾವು ನಮ್ಮ ಪಾಡಿಗೆ ನಾವು ಹೋಗೋಕ್ಕೆ ಬಿಟ್ಟು ನಾವು ಮೂವ್ ಆನ್ ಆಗಬೇಕು ಅಷ್ಟೇ ಲೈಫಲ್ಲಿ. ಅದೇ ಬೆಸ್ಟ್ ಅಂತ ಹೇಳ್ತೀನಿ. ತ್ರಿವೇಣಿ ಅವ್ರು ಕೇಳಿರೋದು, ಐ ಆಮ್ ವೆರಿ ಇನ್ಸೆಕ್ಯೂರ್ ಅಬೌಟ್ ಮೈ ಆ್ಯಕ್ನಿ ಮಾರ್ಕ್ಸ್, ಎನಿ ಟಿಪ್ಸ್ ಪ್ಲೀಸ್? ಫಸ್ಟ್ ಆಫ್ ಆಲ್ ಇನ್ಸೆಕ್ಯೂರ್ ಆಗಬಾರ್ದು, ಅದೊಂದು. ನಂಗೆ ಗೊತ್ತು ಐ ಆಮ್ ದಿ ರಾಂಗ್ ಪರ್ಸನ್ ಟು ಸೇ ದಟ್. ಯಾಕಂದ್ರೆ ನಾನು ಒಂದು ಸಲ ಅದೇ ಥರ ಇನ್ಸೆಕ್ಯೂರ್ ಫೀಲ್ ಆಗಿ ಒಂದು ವೀಡಿಯೋ ಎಲ್ಲ ಮಾಡಿ ಹಾಕಿದ್ದೆ, ಇನ್ಸ್ಟಾದಲ್ಲಿ ನೋಡಿರ್ಬೋದು. ಸೊ, ನಂಗೊಂಚೂರು ಇನ್ಸೆಕ್ಯೂರ್ ಫೀಲ್ ಆಯಿತು, ಅಯ್ಯೋ ಏನು ಮಾಡೋದು ಅಂತೆಲ್ಲ. ಬಟ್ ದಟ್ಸ್ ಓಕೆ. ಅದೊಂದು ಹೇಟ್ ಕಮೆಂಟ್ಸ್, ಅದೊಂದು ನೆಗೆಟಿವಿಟಿಯಿಂದನೇ ನನಗೆ ಏನು ಹೇಳ್ತಾರೆ, ನನ್ನ ಸ್ಕಿನ್ ಮೇಲೆ ನಾನು ಇನ್ನೂ ತುಂಬಾ ಕೇರ್ ಮಾಡ್ಕೋಬೇಕು ಅಂತ ನನಗೆ ಅನಿಸಿದ್ದು. ನಂಗೆ ಗೊತ್ತು ನಿಮ್ಮ ಒಂದು ಆ್ಯಕ್ನಿಯಿಂದ ನಿಮಗೆ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗೋದು ಆ ಥರ ಎಲ್ಲ ಆಗುತ್ತೆ ಅಂತ. ಬಟ್ ಯಾವುದಕ್ಕೂ ನಿಮ್ಮ ಒಂದು ಕಾನ್ಫಿಡೆನ್ಸ್ನ ನೀವು ಕಮ್ಮಿ ಮಾಡ್ಕೊಬಾರ್ದು. ಯಾಕಂದರೆ ಈ ಒಂದು ಪರಿಸ್ಥಿತಿಲಿ ನೀವೊಬ್ಬರೇ ಇಲ್ಲ, ತುಂಬ ಜನನೇ ಇರ್ತಾರೆ. ಸೊ, ನಮಗೆ ಏನು ಹೇಳ್ತಾರೆ, ನಮ್ಮ ಒಂದು ಹಾರ್ಮೋನ್ಸ್ ಚೇಂಜ್ ಆಗ್ತಿರುತ್ತೆ. ನಾವೇನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ನಿಮ್ಗೆ ಈ ಥರ ಎಲ್ಲ ಆ್ಯಕ್ನಿ ಮಾರ್ಕ್ಸ್ ಈ ಥರ ಎಲ್ಲ ಬರ್ತಾ ಇದೆ ಅಂತಂದರೆ ಜಸ್ಟ್ ಸ್ಟೇ ಕಾಮ್. ಇವಾಗ ನೀವು ಅದ್ರ ಬಗ್ಗೆ ಮರ್ತೋದ್ರೆ ಮಾತ್ರ ನಿಮ್ಗದು ನಿಜವಾಗ್ಲೂ ಕ್ಯೂರ್ ಆಗೋದು. ನಿಮಗೆ ಅಯ್ಯೋ ಆಗ್ತಾಯಿದೆ, ಈ ಥರ ಪಿಂಪಲ್ಸ್ ಆಗ್ತಿದೆ ಅಂದರೆ ನಿಜವಾಗ್ಲೂ ಅದು ಕ್ಯೂರ್ ಆಗೋಲ್ಲ. ನಾನು ಬಿಟ್ಟೆ. ಲೈಕ್ ಪಿಂಪಲ್ಸ್ ಬರ್ತಾಯಿತ್ತು ಐ ಜಸ್ಟ್ ಓಕೆ ಆಯಿತು ಬರ್ತಾ ಇದೆಯಾ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆಗ ನನಗೆ ಗೊತ್ತಾಗಿದ್ದು, ಓಕೆ ನಮಗೆ ನಾವೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಮಾತ್ರ ನಮಗೆ ಎಲ್ಲ ಪಾಸಿಟಿವ್ ಆಗೋದು, ಇಲ್ಲಾಂದ್ರೆ ಎಲ್ಲ ನೆಗೆಟಿವ್ ಆಗ್ತಾ ಹೋಗ್ತಾ ಇರುತ್ತೆ, ಅದಿನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ, ಅದಕ್ಕೋಸ್ಕರ ಜಸ್ಟ್ ಸ್ಟೇ ಕಾಮ್. ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ನಿಮ್ಮ ಸ್ಕಿನ್ ಬಗ್ಗೆ ನೀವು ಕೇರ್ ತಗೊಳ್ಳಿ. ಏನೇನಾಗುತ್ತೆ ಅದನ್ನ ಮಾಡಿ. ಆದಷ್ಟು ಒಂದೇ ಒಂದು ಲೈಕ್ ಏನು ಹೇಳ್ತಾರೆ, ನಿಮಗೆ ಸ್ಕಿನ್ ಕೇರ್ ರೂಟೀನ್ ಏನಿರುತ್ತೆ 3 ಸ್ಟೆಪ್ಸ್ ಏನಿರುತ್ತೆ ಅದು ಮಾತ್ರ ಮಾಡಿ. ದಟ್ ಈಸ್ ಸಿ, ಟಿ,
M and S. Cleansing, toning, moisturizing, and sunscreen. ಸೊ ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನು ಮಿಸ್ ಮಾಡಿದ್ರು ಪರವಾಗಿಲ್ಲ, ಬಟ್ ಸನ್ಸ್ಕ್ರೀನ್ ಮಾತ್ರ ಮಿಸ್ ಮಾಡಬೇಡಿ ಅಷ್ಟೇ. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ, ನಾನು ಹೇಳ್ತಾ ಇದ್ದೀನಿ. ಯು ಆರ್ ಆಲ್ ಬ್ಯೂಟಿಫುಲ್ ಇನ್ ಯೋರ್ ಓನ್ ವೇ. ಅದನ್ನು ಜಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಸ್ಟಾಪ್ ಕಂಪೇರಿಂಗ್ ಟು ಎವ್ರಿ ಒನ್. ಏನೇ ನೀವು ರೀಲಲ್ಲಿ ನೋಡ್ತಿರೋ ಅದು ರಿಯಲ್ ಆಗಿರಲ್ಲ. ಸೊ ಸ್ಟಾಪ್ ಕಂಪೇರಿಂಗ್, ಸ್ಟಾಪ್. ಪ್ರೀತಿ ಅವ್ರು ಕೇಳಿರೋದು, ವಾಟ್ ಈಸ್ ದಿ ಹಾರ್ಡೆಸ್ಟ್ ಪಾರ್ಟ್ ಆಫ್ ಡೈಲಿ ವ್ಲಾಗಿಂಗ್ ದಟ್ ನೋ ಒನ್ ರಿಯಲಿ ಟಾಕ್ಸ್ ಅಬೌಟ್? ಹಾರ್ಡೆಸ್ಟ್ ಪಾರ್ಟ್ ಏನು ಅಂದರೆ, ಪ್ರತಿದಿನ ನಾವು ಕಾಣಿಸ್ಕೊತಾನೆ ಇರಬೇಕು ಕ್ಯಾಮ್ರಾಗೆ ಆ್ಯಂಡ್ ಪ್ರತಿದಿನ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಮಗೆ ಟಯರ್ಡ್ ಆಗ್ತಿದೆ, ನಾನು ಬೇಜಾರಾಗಿದ್ದೀನಿ, ನನಗೆ ಯಾಕೋ ಮೂಡ್ ಸೇರಿಲ್ಲ ಅಂದ್ಕೊಂಡಿದ್ರು ಏನೂ ಮಾಡೋಕ್ಕಾಗಲ್ಲ. ಇಫ್ ಯು ವಾಂಟ್ ಟು ಸ್ಟಾರ್ಟ್ ಡೈಲಿ ವ್ಲಾಗ್, ವಿ ಹ್ಯಾವ್ ಟು ಸ್ಟಾರ್ಟ್. ಅದೆಷ್ಟೇ ಕಷ್ಟ ಆದರೂ ವಿ ಹ್ಯಾವ್ ಟು ಸ್ಟಾರ್ಟ್. ಈಗ ಟೈಮ್ ಆಲ್ರೆಡಿ 10:30 ಆಗಿದೆ. ಈಗ ನಾನು ಎಡಿಟ್ ಮಾಡಬೇಕು. ಈಗ ಈ ವ್ಲಾಗ್ ಮುಗಿಸಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಆಮೇಲೆ ಮಲಗಬೇಕು. ಅದಾದ್ಮೇಲೆ ಮಾರ್ನಿಂಗ್ ಮತ್ತೆ ನಾನು ಬೇಗ ಎದ್ದೇಳಬೇಕು. ಸೊ ಈ ಥರ. ಸೊ ವಿ ಹ್ಯಾವ್ ಟು ಶೋ ಅಪ್. ಏನೇ ಆಗಲಿ ವಿ ಹ್ಯಾವ್ ಟು ಶೋ ಅಪ್. ಇದೊಂದೇ ಡೈಲಿ ವ್ಲಾಗಲ್ಲಿರೋ ಒಂದು ಕಷ್ಟ. ಅದಕ್ಕೋಸ್ಕರ ನಂಗೆ ಆಗಾಗ ಪೆಂಡಿಂಗ್ ಆಗ್ತಿರೋದು. ಬಿಕಾಸ್ ಈಗ ಹುಡುಗಿರಿಗೆ ಪೀರಿಯಡ್ಸ್ ಅದು ಇದು ಅಂತೆಲ್ಲ ಸ್ಟಾರ್ಟ್ ಆದಾಗ ಸೊ ಅದು ಎದ್ದೇಳೋಕ್ಕಾಗಲ್ಲ, ಹಂಗಾಗಲ್ಲ. ಸೊ ಆಗ ಗ್ಯಾಪ್ ಹೋದಾಗ ಆ ಒಂದು 7 ಡೇಸ್ 6 ಡೇಸ್ ಆ ಗ್ಯಾಪ್ ತೊಗೊಂಡಾಗ ಅದಾದಮೇಲೆ ಆಗೋದೇ ಇಲ್ಲ ಮಾಡೋಕ್ಕೆ. ಸೊ ಆ ಥರ ಆಗಿ ಐ ಹ್ಯಾವ್ ಟು ಬ್ರೇಕ್. ಅದನ್ನು ಬಿಟ್ಟು ಬೇರೆ ಏನೂ ರೀಸನ್ಸ್ ಇಲ್ಲ. ತುಂಬ ಜನ ಹೇಳ್ತಾರೆ, ಕಮೆಂಟ್ ನೋಡಿದ್ದೀನಿ, ಅದೇ ಕ್ವೆಶನ್ಸಲ್ಲಿ ನೋಡಿದ್ದೀನಿ, ನೀನು ಈಗ ಸ್ಟಾರ್ಟ್ ಮಾಡ್ತೀಯಾ, ನೀನು ಮಾಡಲ್ಲ ಬಿಡು ಅಂದ್ಕೊಂಡೆಲ್ಲ ನೋಡ್ತೆ. ಬಟ್ ದೇ ಡೋಂಟ್ ನೋ ಅವರ್ ಪ್ರಾಬ್ಲಮ್ ಅಲ್ವಾ. ಸುಮ್ಮನೆ ಬಂದು ಕಮೆಂಟ್ ಮಾಡ್ತಾರೆ ಅಷ್ಟೇ. ಸೊ ದಟ್ ಈಸ್ ದಿ ಇಶ್ಯೂ ಆಫ್, ಅಂದರೆ ಇಶ್ಯೂ ಅಲ್ಲ, ಅಂದರೆ ಹಾರ್ಡೆಸ್ಟ್ ಪಾರ್ಟ್ ಇನ್ ಸ್ಟಾರ್ಟಿಂಗ್ ಡೈಲಿ ವ್ಲಾಗ್ ಅಷ್ಟೇ. ಐ ಹೋಪ್ ನಾನು ಈ ಒಂದು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಸ್ವಲ್ಪ ಚೆನ್ನಾಗೇ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ. ನಾಳೆಯಿಂದ ಇನ್ನೊಂಚೂರು ಆ್ಯಕ್ಟಿವಿಟೀಸ್ನ ಆ್ಯಡ್ ಮಾಡ್ತೀನಿ ಆಯಿತಾ. ಇವತ್ತು ಒಂಚೂರು ಲೇಟ್ ಆಯಿತು, ನನಗೆ ಆಗ್ತಾ ಇರಲಿಲ್ಲ, ನನಗೆ ಬೆನ್ನು ನೋವ್ತಾ ಇತ್ತು. ಅದಕ್ಕೋಸ್ಕರ ಮೇ ಬಿ ನಾಳೆ ನಾನು ಬೇಗ ಎದ್ದರೆ ಡೇನ ಬೇಗ ಸ್ಟಾರ್ಟ್ ಮಾಡಿದ್ರೆ ತುಂಬ ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ. ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಇನ್ನೂ ಜಾಸ್ತಿ ಬೇಗ ಎದ್ದೇಳೋಕ್ಕೆ. ಇವತ್ತು ನಾನು ವಾಕ್ ಮಾಡಿಲ್ಲ, ಐ ಜಸ್ಟ್ ಮಿಸ್ಡ್ ಇಟ್. ಆ್ಯಂಡ್ ಯಾಕಂದರೆ ನಾನು ಶೂಟ್ ಮಾಡಬೇಕಿತ್ತು, ನಂಗೆ ಟೈಮ್ ಸಾಕಾಗಿಲ್ಲ, ಅದಕ್ಕೋಸ್ಕರ. ಬಟ್ ನಾಳೆಯಿಂದ ಪಕ್ಕ ಮಾಡ್ತೀನಿ. ಬಟ್ ನಿನ್ನೆ ನಾನು ವಾಕ್ ಮಾಡಿದೆ, ಸಂಡೇ ಅಂತೂ ನೋಡಲಿಲ್ಲ. ಸೊ ಇವತ್ತು ಗ್ಯಾಪ್ ತೊಗೊಂಡೆ ಅಷ್ಟೇ. ಅಲ್ಲಿಗೆ ಸೆಟ್ ಆಯಿತು. ಬಿಕಾಸ್ 1 ಡೇ ಗ್ಯಾಪ್ ತೊಗೋಬೇಕು 1 ವೀಕಲ್ಲಿ. ಸೊ ಇಟ್ಸ್ ಫೈನ್. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನಾಳೆ ನಿಮಗೆ ಸಿಗ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಐ ಲವ್ ಯು ಆಲ್. ಟೇಕ್ ಕೇರ್, ಬೈ.